भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ओम शांति शांति शांति। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं नमामि भगवत्पादशङ्करं लोकशङ्करं वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहम् सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः हार्दान् प्रणामान् समर्पयामि। ब्रह्मसूत्र शांकर भाष्ये तृतीयाध्याये प्रथमे पादे चतुस्सूत्रात्मके अस्मिन् षष्ठे अन्याधिष्ठिताधिकरणे तदुपनिबद्धं तस्मिन् अधिकरणे उपनिबद्धं द्वितीयं सूत्रम्। तस्मिन् अधिकरणे द्वितीयं सूत्रं द्विवारं पठित्वा सूत्रार्थं तद्भाष्यभागं च यथाचार्यानुग्रहं विचारयामः। इदं सूत्रं पादादितः पंचविंशं सूत्रम्। सर्वाग्रे शंकर भगवत पूज्यपादानां प्रशस्ति श्लोकमेकं पठित्वा तेषां पादारविन्दयोः शिरसा प्रतिपत्य अनुग्रहं च प्राप्य प्रकृतं पंचविंशं सूत्रं तद्भाष्यभागं च यथाचार्यानुग्रहं विचारयामः। अग्रे तावत् श्री श्री शंकर भगवत पूज्यपादानां प्रशस्ति श्लोकमेकं द्विवारं पठामः। ओम नत्वा यत्पदयुग्मं वाचस्पतिगर्वहारिवक्पतयः प्रभवन्ति हि भुवि मूकाः तमहं प्रणमामि शङ्कराचार्यम्। नत्वा यत्पदयुग्मं वाचस्पतिगर्वहारिवक्पतयः प्रभवन्ति हि भुवि मूकाः तमहं प्रणमामि शङ्कराचार्यम्। अथ श्रीमच्छङ्कर भगवतः कृतौ शारीरकमीमांसा भाष्ये तृतीये साधनाध्याये प्रथमे पादे षष्ठम् अन्याधिष्ठिताधिकरणम्। ओम अन्याधिष्ठितेषु पूर्ववदभिलापात् ओम अशुद्धमिति तेन्न शब्दात् ओम प्रेतस्सिज्ञो गोथ ओम योनिशरीरम्। इमानि चत्वारि सूत्राणि तस्मिन् अधिकरणे अन्याधिष्ठिताधिकरणे उपनिबद्धानि। इदानीं प्रकृतं सूत्रं द्विवारं पठामः। तत्सूत्रं तस्मिन् अधिकरणे द्वितीयं सूत्रम्। ओम अशुद्धमिति चेन्न शब्दात् ओम अशुद्धमिति चेन्न शब्दात्। ಇಲ್ಲಿಯವರೆಗೆ ಏನು ಹೇಳಿದ್ರು? ಈಗ ಅನ್ಯಾಧಿಷ್ಠಿತೇಷು ಪೂರ್ವವದಭಿಲಾಪಾತ್ ಅಂತ ಹೇಳಿ ಆ ವ್ರೀಹಿ ಜನ್ಮವನ್ನು ಪಡೀತಾನಲ್ಲ, ಆ ವ್ರೀಹಿ ಜನ್ಮ ಇದೆಯಲ್ಲ, ಅದು ವ್ರೀಹಿ
ಅಂದ್ರೆ ಆ ಧಾನ್ಯ ಔಷಧಿ ವನಸ್ಪತಿಗಳು ಅದೇ ರೀತಿ ಹುಟ್ಟಿ ಅದನ್ನ ಜೀವನು ಇನ್ನೊಬ್ಬ ಜೀವನು ಅವನ ತಿಂದು ಅದನ್ನು ಉತ್ಪತ್ತಿ ಆಗುತ್ತೆ ಹಾಗೆ ಅಂತ ಹೇಳಿದ್ರು. ಇಲ್ಲಿ ಗಮನಿಸಬೇಕಾದ ಅಂಶ ಏನು ಅಂತಂದ್ರೆ ಇಲ್ಲಿಯೂ ಕೂಡ ಪೂರ್ವವದ ಅಭಿಲಾಪ. ಹಿಂದೆ ಹೇಳಿದ್ದಂತೆ ಕೇವಲ ಇಲ್ಲಿಯೂ ಕೂಡ ಸಂಸರ್ಗ ಮಾತ್ರ, ಸಾದೃಶ್ಯ ಮಾತ್ರ, ಸಾದೃಶ್ಯ ಬೇಡ ಸಂಸರ್ಗ ಮಾತ್ರ, ಅಲ್ಲಿರ್ತಾನೆ ಅಷ್ಟೇ. ಮತ್ತೆ ಏನಾಗಲ್ಲ, ಈ ನಾಯಿ ನರಿ ಕತ್ತೆಯಾಗಿ ಹುಟ್ಟುತ್ತಾನೆ ಅನ್ನುವಾಗ ಹುಟ್ಟುತ್ತಾನೆ ಎಂಬ ಅರ್ಥಕ್ಕೆ ಏನರ್ಥ ಮಾಡಿದ್ರು? ಧಾತ್ವರ್ಥವನ್ನೇ ಮಾಡಿದ್ರು. ಹೌದಾ? ಹಾಗೆ ಮಾಡಬೇಕು. ನಾಯಿಯಾಗಿ ಹುಟ್ಟುತ್ತಾನೆ ಅಂದ್ರೆ ನಾಯಿಯಂತೆ ಹುಟ್ಟುತ್ತಾನೆ ಅಂತಾಗಲಿ ಅಥವಾ ನಾಯಿ ಹಾಗೆ ನಾಯ ಸಾಮ್ಯವನ್ನು ಪಡಿತಾನೆ ಅಂತ ಅವೆಲ್ಲ ಆದ್ಮೇಲೆ ನಾಯಿ ಅಂತ ಹುಡ್ತಾನೆ, ನಾಯಿ ಅಂತ ಹುಡ್ತಾನೆ ಅಷ್ಟೆ. ಹಾಗೆ ಇಲ್ಲಿ ಇಲ್ಲ. ಯಾತಕ್ಕಿಲ್ಲ ಅನ್ನೋ ಕಾರಣ ಹೇಳಿದ್ದು ಏನಂತ, ಮುಂದೆ ನೋಡಿ ಈ ಒಂದು ವ್ರೀಹಿ ಅಂತ ಇದೆಯಲ್ಲ, ವ್ರೀಹಿ ಜನ್ಮ ಅಂತ, ಅದಕ್ಕೆ ರೇತ ಸ್ಥಿಗ್ಭಾವವನ್ನು ಹೇಳಿದ್ದಾರೆ. ಏನು ಇದೇ ಅದು ಕೊನೆಯಲ್ಲ, ಇನ್ನೂ ಸ್ಥಾನ ಇದೆ. ಯಾವುದು? ರೇತ ಸ್ಥಿಗ್ಭಾವ ಸ್ಥಾನ ಇದೆ. ಇನ್ಬೇಕು ಅದು ರೇತ ಸಾಗಬೇಕು, ಆಮೇಲೆ ಪುರುಷ ವಚನ ಸಾಗಬೇಕು. ಹೌದಾನೆ? ಹೀಗೆ ಹೇಳುವುದರಿಂದ ನಾವು ಒಂದು ಪಕ್ಷ ಈ ನಾಯಿಯಂತೆ ಹುಟ್ಟುತ್ತಾನೆ ಅಂದ್ರೆ ನಾಯಿಯೇ ಆಗಿಬಿಡುತ್ತ, ನಾಯಿಯೇ ಅಂತ ಅರ್ಥ ಮಾಡಿಬಿಟ್ರೆ ವ್ರೀಹಿಯಿಂದಾಗಿ ಏನಾಯ್ತು? ವ್ರೀಹಿಯೇ ಅವನು ಅಂದ್ರೆ ವ್ರೀಹಿ ಏನ್ ಮಾಡ್ತಾರೆ? ಬೇಯಿಸ್ತಾರೆ, ಕುಟ್ತಾರೆ, ಇವೆಲ್ಲ ಮಾಡಿದಾಗ ಏನಾಗುತ್ತೆ ಅವನಿಗೆ? ಆ ವ್ರೀಹಿಗಳು ಸಾಯ್ತಾ ಹೋಗುತ್ತೆ. ಹೋದ್ರೆ ರಥಸ್ಥಿಗ್ಭಾವ ಹೇಗೆ ಹೊಂದುತ್ತೆ? ಆ ವ್ರೀಹಿ ಸತೆ ಹೋಯ್ತದು, ಇದು ರೇತಸ್ಥಿಗ್ಭಾವ ಎಲ್ಲಿದೆ? ವ್ರೀಹಿ ಹಿಂದೆ ಇದ್ಮೇಲೆ ರೇತಸ್ಥಿಗ್ಭಾವ ಎಲ್ಲಿ ಬರುತ್ತೆ? ಆದ್ದರಿಂದ ಆ ಒಂದು ಕಾರಣದಿಂದ ಮುಂದೆ ರೇತಸ್ಥಿಗ್ಭಾವವನ್ನು ಹೇಳಿದ್ದಾರೆ. ಆದ್ದರಿಂದ ಇದಕ್ಕೆ ನೀವು ಹೇಳುವಂತೆ, ನೀವ್ಯಾರು? ಪೂರ್ವಪಕ್ಷಿಗಳು ಹೇಳುವಂತೆ, ಓ ನೋಡಿ ಉದಾಹರಣೆ ಯಾವುದು ಕೊಟ್ಬಿಟ್ಟಿದ್ರಿ, ಏನು? ತಿಲಮಾಶ ಇತಿ ಜಾಯಂತೆ ಔಷಧಿ ವನಸ್ಪತೆಯ ತಿಲಮಾಶ ಇತಿ ಜಾಯಂತೆ ಅಂತ ಹೇಳ್ಬಿಟ್ಟು ಏನ್ ಮಾಡಿದ್ರಿ? ಜಾಯಂತೆ ಅಂತ ಹೇಳೋದಕ್ಕೆ ಜನ್ಯ ಪ್ರಾದುರ್ಭಾವೆ ಅಂತ ಹೇಳ್ಬಿಟ್ಟು, ಓ ಹುಟ್ಟುತ್ತಾನೆ ಅಂತಂದ್ರೇನು? ಅದರಂತೆ ಹುಟ್ಟುತ್ತಾನೆ, ಅದರ ಹಾಗೆ ಹುಟ್ಟುತ್ತಾನೆ ಅಂತ ಯಾರು ಅರ್ಥ ಇದೆಯಾ? ಏನು ಇಲ್ಲ ಅಂತ ಮಾಡಿದ್ರಲ್ಲ, ಅದು ತಪ್ಪು. ಯಾಕೆ? ಮುಂದೆ ಇದಕ್ಕೆ ರೇತ ಸ್ಥಿಗ್ಭಾವವನ್ನು ಹೇಳಿದ್ದಾರೆ. ಆದ್ದರಿಂದ ಇದೇನಾಗಿದೆ? ಇನ್ನೊಬ್ಬ ಜೀವನಿಂದ ಅಧಿಷ್ಠಿತವಾದ ವ್ರೀಹಿಗಳೊಡನೆ ಸಂಸರ್ಗವನ್ನ ಪಡೆದು ಅದು ಮುಂದೆ ರೇತ ಸ್ಥಿಗ್ಭಾವವನ್ನು ಹೊಂದುತ್ತೆ. ಒಂದು ಪಕ್ಷ ಅದೇ ಆಗಿಬಿಟ್ಟಿದ್ದರೆ ಏನ್ ಜನಗಳು ತಿಂತಾರೆ, ಕುಟ್ತಾರೆ, ಎಲ್ಲ ಮಾಡ್ತಾರೆ, ತರಕಾರಿ ಹೆಚ್ಚಿಬಿಡ್ತಾರೆ, ಹೋಯ್ತು, ಸತೆ ಹೋಗ್ಬಿಟ್ಟ. ಸತೆ ಯಾವುದು? ಆ ಒಂದು ವ್ರೀಹಿ. ರೇತ ಸ್ಥಿಗ್ಭಾವ ಯಾರಿಗಾಗಬೇಕು? ಅದರಿಂದ ಹೊಂದೋದಿಲ್ಲ ಅಂತ ಏನೋ ತರ್ಕ ಅಂತ ಹೇಳಿ ನೋಡಿ. ಈ ಒಂದು ಪಕ್ಷ ಶ್ರುತಿಯಲ್ಲಿ ಹೇಳಿದೆ, ಜಾಯಂತೆ ಅಂತ ಹೇಳಿದ್ದಾರೆ. ಜಾಯಂತೆ ಅಂತ ಹೇಳಿರುವುದಕ್ಕೆ ಆಯಾಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅದಕ್ಕೆ ಮುಖ್ಯಾರ್ಥವನ್ನು ಮಾಡಬೇಕು, ಇಲ್ಲ ಗೌಣಾರ್ಥವನ್ನು ಮಾಡಬೇಕು ಎಂಬುದನ್ನ ನಿಶ್ಚಯಿಸಬೇಕು. ಹೇಗೆ? ಪೂರ್ವಾಪರ ಸಂದರ್ಭವನ್ನು ಹೋಲಿಸಿ, ಪ್ರಕರಣವನ್ನು ಹೋಲಿಸಿ, ಶ್ರುತಿಲಿಂಗವಾಕ್ಯ ಪ್ರಕರಣ ಸ್ಥಾರ ಸಮಾಖ್ಯಾಯೇ ಪಾರ ದೌರ್ಬಲ್ಯ ಅರ್ಥ ವಿಪ್ರಕರ್ಷಾತ್. ಇದು ಒಂದು ನ್ಯಾಯ. ಹೀಗೆ ಶ್ರುತಿನೇ ಪರಮ ಪ್ರಮಾಣ ಹೌದು. ಒಂದು ಪಕ್ಷ ಆ ಶ್ರುತಿಯೇ ಆ ಅರ್ಥ ಹೇಗೆ ಹೊಂದಿಸ್ಬೇಕು ನಾವು ಅಂತಂತಂದ್ರೆ, ಆ ಒಂದು 6 ಲಿಂಗಗಳಿದೆಯಲ್ಲ ತಾತ್ಪರ್ಯ ನಿರ್ಣಯ ಮಾಡುವಾಗ
ಅದರಂತೆ ಹೊಂದಿಸ್ಬೇಕು. ಅದಕ್ಕೆ ಹೊಂದದೆ ಹೋಗಿಬಿಟ್ರೆ ಅದಕ್ಕೆ ಗೌಣಾರ್ಥವನ್ನೇ ಮಾಡಬೇಕು. ಮುಖ್ಯಾರ್ಥ ಹೊಂದದೇ ಇದ್ರೆ ಇದು ನ್ಯಾಯ. ಹಾಗಂತ ಇದ್ರೆ ಮುಖ್ಯಾರ್ಥವನ್ನು ಮಾಡಿದ್ದೇವೆ ಅಂತ ಹೇಳುದು. ಯಾವುದೋ ಮುಖ್ಯಾರ್ಥವನ್ನ ಕೈ ಬಿಟ್ಟು ಗೌಣಾರ್ಥವನ್ನು ಮಾಡಿದೆ. ಮುಖ್ಯಾರ್ಥ ಏನು ನಿಜವಾಗಿ ಹುಟ್ಟುತ್ತಾನೆ, ಗೌಣಾರ್ಥ ಇಲ್ಲ. ಆ ಒಂದು ಬೇರೆಯ ಒಂದು ಜೀವರಿಗೆ ಅಧಿಷ್ಠಾನವಾಗಿರ್ತಕ್ಕಂತಹ ವ್ರೀಹಿಯೊಡನೆ ಸಂಸರ್ಗವನ್ನ ಪಡೆದು ಆ ಮುಂದಿನ ಒಂದು ಸ್ಥಿತಿಯನ್ನ ಇವನು ಆ ವ್ರೀಹಿ ಪಡೆಯುತ್ತೆ. ಅದೇ ಸಿಗ್ಭಾವ ಹೊಂದುತ್ತೆ ಅವಾಗ ಅಂತ ಹೇಳಿದ್ರು. ಈಗ ಇನ್ನೊಂದು ಪ್ರಶ್ನೆ ಹಾಕಿದ್ದ, ಏನು ಅಲ್ಲ ಸ್ವಾಮಿ, ಈ ವ್ರೀಹಿ ಆಯ್ತಲ್ಲ, ವ್ರೀಹಿಯಾಗಿಯೇ ಹುಟ್ಟಾನೆ ಅಂತ ಇದೆಯಲ್ಲ, ಅದಕ್ಕೆ ಹೇಗೆ ಅರ್ಥ ಮಾಡಬೇಕು? ಇವೇನ ಗೌಣಾರ್ಥ ತಗೊಂಡ್ಬಿಟ್ರೆ ಅದೇನೋ ರೇತಸ್ಸಿಕ್ ಭಾವ ಅಂತ ಹೇಳ್ಬಿಟ್ರೆ ಸರಿ ಆಯ್ತು, ತರ್ಕದಿಂದ ಹೊಂದುತ್ತೆ. ಈಗ ಶ್ರುತಿಗೆ ನಾವು ಏನು ಅರ್ಥ ಮಾಡ್ಬೇಕಾದ್ರೆ? ಶ್ರುತಿಗೆ ಅರ್ಥನೇ ಇಲ್ಲಲ್ಲ, ಹೇಗೆ ಅರ್ಥ ಮಾಡಬೇಕು ಅಂದ್ರೆ, ನೋಡಪ್ಪ, ಶ್ರುತಿ ಅದನ್ನು ಜಾಯಂತೆ ಎಂಬುದಾಗಿ ಆ ಔಷಧಿ ವನಸ್ಪತಿಗಳಿಗೆ, ಸಸ್ಯಗಳಿಗೆ, ಶಿಲಮಾಶಾಯ ಮುಂತಾದವುಗಳಿಗೆ ಜಾಯಂತೆ ಅಂತ ಹೇಳಿರ್ತಕ್ಕಂಥದ್ದು ಯಾರನ್ನ ಕುರಿತು ಹೇಳಿದ್ದಾರೆ ಗೊತ್ತೇನಪ್ಪ? ಏನ್ ಹೇಳಿದ್ರು? ಈ ಒಂದು ಜನ್ಮವನ್ನು ಹಿಡಿದು ಬರ್ತಾ ಇರ್ತಾನೆ ಅಂತ ಇಬ್ಬರನ್ನ ಹೇಳಿದ್ರಲ್ಲಿ, ಒಂದು ರಮಣೀಯ ಚರಣರು, ಇನ್ನೊಬ್ರು ಕಪೂರ ಚರಣರು. ಅಂದ್ರೆ ಪಾಪ ಕರ್ಮವನ್ನ ಮಾಡಿದವನು, ಪುಣ್ಯ ಕರ್ಮವನ್ನು ಮಾಡಿದವನು, ಅದು ಅನುಭವಿಸಕ್ಕೆ ಬರ್ತಾ ಇದ್ದಾನೆ ಅಂತ ಹೇಳ್ಕೊಂಡು, ಈಗ ಆ ಒಂದು ಮುಖ್ಯಾರ್ಥದಲ್ಲಿ ನಾವು ಜಾಯಂತೆಯಿಂದ ತಗೊಳ್ಬೇಕಾದ್ರೆ ಯಾರ ಅರ್ಥ, ಯಾರ ಒಂದು ವಿಷಯದಲ್ಲಿ? ಈ ಕಪೂಯ ಶರಣರ ವಿಷಯದಲ್ಲಿ, ಅವರ ವಿಚಾರದಲ್ಲಿ. ಅವ್ರಿಗೆ ಅದೇ ಜನ್ಮ ಕಪೂಯ, ಅದೇ ಆಗೋಯ್ತು ಅವ್ರಿಗೇನು, ಅವ್ರಿಗೆ ಈ ಒಂದು ರೇತಸ್ಸಿಗ್ಭಾವ ಅಂತಕ್ಕಂಥದ್ದು ಅವ್ರಿಗೇನು ಬೇಕಾಗಿಲ್ಲ. ಹೌದ್ ತಾನೆ? ಹಿಂದೆ ಎಲ್ಲ ಚರ್ಚೆ ಮಾಡಿದ್ರಲ್ಲ ಅದನ್ನ. ಹೀಗಾಗಿ ಅವರಿಗೆ ಸಂಬಂಧಪಟ್ಟ ಹಾಗೆ ಅದನ್ನು ನಾವು ಅರ್ಥ ಮಾಡಬೇಕು. ಇವನು ರಮಣೀಯ ಚರಣ, ಇವನು ಯಾತಕ್ಕೆ ರಮಣೀಯ ಚರಣ? ಇವನು ಚಂದ್ರಮಂಡಲಕ್ಕೆ ಹೋಗಿ ವಾಪಸ್ ಬರ್ತಾ ಇದ್ದಾನೆ. ಅವನು ಏನ್ ಮಾಡ್ತಾ ಇದ್ದ? ಅವನು ಯಾಮ್ಯಲೋಕ, ಅಲ್ಲಿಗೆ ಹೋಗಿ ವಾಪಸ್ ಬರ್ತಾ ಇದ್ದಾನ. ಅವನಿಗೆ ವ್ರೀಹಿ ಜನ್ಮ ಅಂತಕ್ಕಂಥದ್ದು ಅವನಿಗೆ ಅವನ ವಿಷಯದಲ್ಲಿ ಮುಖ್ಯಾರ್ಥದಲ್ಲಿ ಹೊಂದುತ್ತೆ. ಯಾಕೆಂದ್ರೆ ಅವ್ನು ನರಕಕ್ಕೆ ಹೋಗಿ ಬರ್ತಾ ಇದ್ದಾನೆ ಅಂತಂದ್ರೆ ಯಾಮ್ಯ ಪದ ಅದು, ಅಲ್ಲಿ ಹೋಗಿ ಬರ್ತಾ ಇದ್ದಾನೆ. ಇವನು ಚಂದ್ರಲೋಕಕ್ಕೆ ಹೋಗಿ ಬರ್ತಾ ಇದ್ದಾನೆ. ಆದ್ದರಿಂದ ಇವನ ವಿಚಾರದಲ್ಲಿ ಗೌಣಾರ್ಥ, ಅವರ ವಿಚಾರದಲ್ಲಿ ಮುಖ್ಯಾರ್ಥ. ಜಾತಕ್ಕೆ ಇವನು ರಮಣೀಯ ಚರಣ, ಅದಕ್ಕೆ ಕಾರಣ ಹೇಳಿದ್ರು. ಏನು? ಓ ನೋಡ್ರಿ, ಇವನು ಸೋಮಯಾಗವನ್ನು ಮಾಡಿದ್ದಾನೆ, ಇಷ್ಟ ಮತ್ತೆ ಇಷ್ಟಿಗಳನ್ನ ಮಾಡಿದ್ದಾನೆ, ಆದ್ದರಿಂದ ಇವನು ರಮಣೀಯ ಚರಣ ಅಂತ ಹೇಳಿದ್ರು. ಈಗ ಬೇರೆದೆಲ್ಲ ಸರಿ ಹೋಯ್ತು. ಯಾವುದಕ್ಕೆ? ತರ್ಕಕ್ಕೆ. ಆ ಕಪೂಯ ಚರಣ ಅಂತ ಇದಾನಲ್ಲ, ಅವನಿಗೆ ವ್ರೀಹಿ ಜನ್ಮ ಮುಖ್ಯವಾದದ್ದು. ವ್ರೀಹಿ ಜಾಯಂತೆ ಅಂತನ್ನುವಾಗ ಮುಖ್ಯಾರ್ಥ ಇಟ್ಕೊಳ್ಬೇಕು ಅವನಿಗೆ, ಇವನಿಗೆ ಗೌಣ ಅರ್ಥ ಇಟ್ಕೊಳ್ಬೇಕು. ಆಯ್ತು. ಈಗ ಇನ್ನೊಂದು ಪ್ರಶ್ನೆ ಹೇಳ್ಬಿಟ್ಟ, ಅದ್ರ ಬಗ್ಗೆ ಏನೋ ಅವನು ಮಾತಾಡೋಕ್ಕಾಗಲಿಲ್ಲ. ಇದ್ರ ಈ ಪಕ್ಷ ಅಲ್ಲ ಸ್ವಾಮಿ, ಈ ಚಂದ್ರಮಂಡಲಕ್ಕೆ ಹೋಗೋರು ಯಾರು? ಇಷ್ಟಾಧಿಕಾರಿಗಳನ್ನು ಮಾಡಿರ್ತಕ್ಕಂಥವ್ರು, ಹೌದ್ ತಾನೆ? ಆ ಇಷ್ಟಾಧಿಕಾರಿಯ ಏನ್ ಸ್ವಾಮಿ, ಏನೇನು ಪುಣ್ಯಕರ್ಮ ಅಂದ್ರೆ? ಪುಣ್ಯಕರ್ಮ ಅಂತ ಪುಣ್ಯ ಇರ್ಬೋದು, ಪೂರ್ತಿಯಾಗಿ ಪುಣ್ಯಕರ್ಮ. ಅಲ್ಲಿ ಏನ್ ಮಾಡ್ತಾರೆ? ಪಶುವನ್ನು ಹಿಂಸೆ ಮಾಡ್ತಾರೆ. ಹೀಗೆ ಪಶು ಮುಂತಾದವುಗಳನ್ನು ಹಿಂಸೆ ಮಾಡಿ ಯಾವುದೋ ಲೋಕ ಪಡ್ಕೊಂಡಿದ್ದಾರೆ ಅಂದ್ರೆ ಅವರೇ ರಮಣೀಯ ಚರಣ. ಯಾವುದಕ್ಕೆ? ಪಶುಮ್ನ ಹಿಂಸ್ಯಾತ್ ಅಂತ ಇದೆ. ಅದು ಯಾವುದು? ಶ್ರುತಿ ಹೇಳಿರ್ತಕ್ಕಂಥ ಅಪ್ಪಣೆ ಮಾಡಿರ್ತಕ್ಕಂಥದ್ದು. ಇವನು ಹಿಂಸೆ ಮಾಡ್ದ ಇವನು ಕಪು ವಿಸ್ತರಣನೆ. ಕಪು ವಿಸ್ತರಣ ಆದ್ರೆ ವ್ರೀಹಿ ಜನ್ಮ ಆಯ್ತು ಅವನಿಗೆ. ಮುಖ್ಯಾರ್ಥದಲ್ಲಿ ವ್ರೀಹಿ ಜನ್ಮ ತಗೊಳ್ಳಿ. ರಮಣೀಯ ಚರಣನು
ಕಪು ವಿಚರಣನು ಅದು ನಿರ್ಧಾರ ಮಾಡೋದ್ ಮೇಲ್ ತಾನೇ ನಿಮ್ದೆಲ್ಲ ಇವೆಲ್ಲ ಹೊಂದೋದು. ನಾವ್ ಹೇಳ್ತಾ ಇದ್ದೇವೆ ಚಂದ್ರಮಂಡಲದಿಂದ ಇಳಿದು ಬರ್ತಾ ಇದ್ದಾನಲ್ಲ ಅವನು ಕೂಡ ಕಪು ವಿಚರಣೆ. ಯಾಕೆ? ಬೇಕಾದಷ್ಟು ಹಿಂಸೆ ಮಾಡಿದ್ದಾನೆ ಪಶುಗಳಿಗೆ ಅಂತ. ಆ ಭಾಗ ಇವತ್ತಿನ ಭಾಗ ಅದನ್ನು ಹೇಳ್ತಾ ಇದ್ದ. ಹಾ ಆ ಎರಡನೇ ಸೂತ್ರವನ್ನ ಎರಡು ಬಾರಿ ಹೇಳ್ಕೊಂಡು ನಂತರ ಪದವಿ ಭಾಗ ಅಂದ್ರೆ ಅರ್ಥನು. ಓಂ ಅಶುದ್ಧಮಿತಿ ಚೇನ್ನ ಶಬ್ದಾತ್. ಓಂ ಅಶುದ್ಧಮಿತಿ ಚೇನ್ನ ಶಬ್ದಾತ್. ಅಶುದ್ಧಂ ಇತಿ ಚೇತ್ ನ ಶಬ್ದಾತ್ ಇತಿ ಪಂಚಪದಾತ್ಮಕಮಿದಂ ಸೂತ್ರಂ. अस्मिन् सूत्रे पंचपदानि वर्तन्ते. अन्वयस्तु अशुद्धम् इति चेत्. अशुद्धम् इति चेत् अशुद्धम् इति किम्? अशुद्धम् अशुद्धं किम् तद्वक्तव्यम्. अशुद्धम् इत्युक्ते इष्टरूपं यज्ञयागादिकं कर्म अशुद्धम् इति चेत्. ಗೊತ್ತಾಯ್ತಲ್ಲ? ಈಗ ಇಷ್ಟರೂಪ ಅಶುದ್ಧಂ ಅಂತಂದ್ರೆ ಅಶುದ್ಧ ಯಾವುದು ಅಶುದ್ಧ ಅಂತಂದ್ರೆ ಇಷ್ಟರೂಪಂ ಯಜ್ಞಯಾಗಾದಿಕಂ ಕರ್ಮ. ಇಷ್ಟರೂಪವಾಗಿರತಕ್ಕಂತಹ ಇಷ್ಟಾಪೂರ್ತ ದತ್ತ ಅಂತ ಇದೆಯಲ್ಲ ಅದರಲ್ಲಿ ಇಷ್ಟರೂಪವಾಗಿರತಕ್ಕಂತಹ ಯಾವುದದು? ಯಜ್ಞಯಾಗಾದಿಗಳು. ಅದು ಆ ಕರ್ಮಗಳು ಕೂಡ ಅಶುದ್ಧ ಅಶುದ್ಧವಾದ ಕರ್ಮ. ಅದು ಏನು? ಪಾಪ ಸಂಬದ್ಧವಾದ ಕರ್ಮ, ಪವಿತ್ರವಾದ ಕರ್ಮವಲ್ಲ ಅಂತ ನೀವು ಹೇಳುವುದಾದರೆ ಅಲ್ಲಿಂದ ಮುಂದಕ್ಕೆ ಏನ್ ಮಾಡಬೇಕು? ಅದು ಕೂಡ ಪಾಪ ಕರ್ಮವೇ. ಆದ್ದರಿಂದ ಅದನ್ನು ಮಾಡಿದವನು ಕೂಡ ಕಪು ಎಚ್ಚರಣೆ ಆಗಿದ್ದಾನೆ. ಆದ್ದರಿಂದ ಅವನಿಗೂ ಕೂಡ ಅವರ ವಿಷಯದಲ್ಲಿಯೂ ಕೂಡ ಮುಖ್ಯಾರ್ಥವನ್ನೇ ಕಲ್ಪಿಸಬೇಕು. ಚಂದ್ರಮಂಡಲಕ್ಕೆ ಹೋಗಿ ಬಂದ್ಬಿಟ್ಟ ಅಂದ ಮಾತ್ರಕ್ಕೆ ಅವನು ರಮಣೀಯ ಚರಣ ಅಲ್ಲ ಸ್ವಾಮಿ. ಅವನು ಬೇರೆಯವರಿಗಿಂತ ಜಾಸ್ತಿ ಕಪು ಚರಣ. ಯಾಕೆ? ಇವನೇನೋ ಸೊಳ್ಳೆನೋ ತಿರುನೇನೋ ಸಾಯಿಸಿದ್ದ, ಅವನೇನ್ ಮಾಡ್ಬಿಟ್ಟ? ಅಯ್ಯೋ ದೊಡ್ಡ ದೊಡ್ಡ ಪ್ರಾಣಿಗಳನ್ನೇ ಕೊಂದಾಕ್ಬಿಟ್ಟ. ಯಾರು? ಇಷ್ಟ ಯಾಗ ಮಾಡಿದ ಕೊಂದಾಕ್ತ. ಆದ್ರಿಂದ ಅವನು ಕೂಡ ಕಪು ವಿಚರಣೆ ಎಂದು ನೀವು ಹೇಳುವುದಾದರೆ ಪೂರ್ವ ಪಕ್ಷಿಗಳೇ, ಅದಕ್ಕೆ ಹೇಳ್ತಾ ಸಿದ್ಧಾಂತಿ ತಥಾ ನ ಅಶುದ್ಧಮಿತಿ ಚೇತ್ ನ. ಇಲ್ಲಪ್ಪ ಹಾಗಲ್ಲ. ಯಾಕೆ ಸ್ವಾಮಿ? ಕುತಃ? ಶಬ್ದಾದಿತಿ ಶಬ್ದ ಪ್ರಾಮಾಣ್ಯ. ಏನಾಯ್ತು ಇವಾಗ? ಇಷ್ಟರೂಪಂ ಯಜ್ಞಯಾಗಾದಿಕಂ ಕರ್ಮ ಅಶುದ್ಧಂ ಇತಿ ಚೇತ್ ತಥಾ ನ. ಕುತಃ? ಶಬ್ದ ಪ್ರಾಮಾಣ್ಯ. ಶಬ್ದಾತ್ ಅಂದ್ರೆ ಇಷ್ಟರೂಪವಾಗಿರತಕ್ಕಂತಹ ಯಜ್ಞಯಾಗಾದಿಗಳೇ ಮುಂತಾದ ಕರ್ಮಗಳು ಅಶುದ್ಧವೆಂದು ನೀವು ಹೇಳುವುದಾದರೆ ಅದ್ರೇನು? ಅದು ಕೂಡ ಈ ಒಂದು ಪಾಪ ಸಂಬದ್ಧವಾದ ಕರ್ಮ ಎಂಬುದಾಗಿ ನೀವು ಹೇಳುವುದಾದರೆ, ಅದನ್ನು ಮಾಡಿದವನು ಕೂಡ ಕಪು ಎಚ್ಚರಣ ಅಂತ ನೀವು ಹೇಳುವುದಾದರೆ, ಯಾವುದನ್ನು ಮಾಡಿದವನು? ಇಷ್ಟ ಯಜ್ಞಯಾಗಾದಿಗಳನ್ನು ಮಾಡಿದವನು ಕೂಡ ಕಪು ಎಚ್ಚರಣ ಎಂದು ನೀವು ಹೇಳುವುದಾದರೆ, ನೋಡ್ರಪ್ಪ ಹಾಗಲ್ಲ. ಯಾಕೆ? ಶಬ್ದ ಪ್ರಮಾಣವಿರುವುದರಿಂದ. ಶಬ್ದ ಪ್ರಮಾಣ ಇದೆ. ಏನ್ ಶಬ್ದ ಪ್ರಮಾಣ ಇದೆ? ಯಜ್ಞಯಾಗಾದಿಗಳನ್ನ ಮಾಡಿದವನು ಅವನು ಕಪೂಯ ಚರಣನಲ್ಲ, ಅವನು ರಮಣೀಯ ಚರಣ. ಹೇಗಿದ್ದರೂ ಕೂಡ ಅವನು ಪಶು ಹಿಂಸೆಯನ್ನ ಮಾಡಿದ್ದರೂ ಕೂಡ ಅವನು ರಮಣೀಯ ಚರಣನೇ ಆಗಿರುತ್ತಾನೆ. ಇದಕ್ಕೆ ಏನ್ ಪ್ರಮಾಣ? ಶಬ್ದ ಪ್ರಮಾಣ. ಓಹೋ, ಏನ್ ಸ್ವಾಮಿ ಶಬ್ದ ಪ್ರಮಾಣ? ನೋಡೋಣ ಏನಂತ. ಅದು ಆ ಭಾಗ ಈ ಒಂದು ಇವತ್ತಿನ ಭಾಗ. ಯತ್ ಪುನರುಕ್ತಂ
ಪಶು ಹಿಂಸಾದಿಯೋಗಾತ್ ಅಶುದ್ಧಂ ಆಧ್ವರಿಕಂ ಕರ್ಮ. ನೋಡಿ ಹಿಂದೆ ಹೇಳಿದ್ದ ಏನು ಏನ್ ಸ್ವಾಮಿ ಈ ಆಧ್ವರಿಕಂ ಕರ್ಮ ಅಂತ ಏನು? ಅಧ್ವರ ಅಂದ್ರೆ ಯಜ್ಞ. ಅಧ್ವರ ಅಂತಂದ್ರೆ ಯಜ್ಞ. ಈ ಆಧ್ವರಿಕ ಅಂದ್ರೆ ಯಜ್ಞ ಸಂಬಂಧವಾದ ಕರ್ಮಗಳು. ಈ ಯಜ್ಞ ಸಂಬಂಧವಾದ ಕರ್ಮ ಯಾವುದು? ಎಲ್ಲ ಜೊತೆ ಸ್ತೋಮ ಮುಂತಾದವುಗಳೆಲ್ಲ ಅವೆಲ್ಲವೂ ಕೂಡ ಅನಿಷ್ಟ. ಅನಿಷ್ಟ ಅಂತೇನು? ಅನಿಷ್ಟ ಅಂದ್ರೇನು? ಅದು ಅಶುದ್ಧ ಅಂದ್ರೇನು? ಅದು ಈ ಪಾಪದ ಫಲವನ್ನ ತಂದುಕೊಡ್ತಕ್ಕಂಥದ್ದು. ಮತ್ತು ಮುಖ್ಯಮೇವ ಅನುಶಾಯಿನಾಂ ಪ್ರೀತ್ಯಾರ. ಇಲ್ಲಿ ಅನುಶಾಯಿನಾಂ ಅಂತ ಇದೆ. ಅನುಶೈನಾಂ ಅಂದ್ರೆ ಸಾಕು ಅಂತ ಕಾಣುತ್ತೆ, ಪರವಾಗಿಲ್ಲ, ಅದು ಪರವಾಗಿಲ್ಲ. ಮುಖ್ಯಮೇವ ಅನುಶಾಯಿನಾಂ ಪ್ರೀತ್ಯಾರ ಜನ್ಮ ಅಸ್ತು. ಆದ್ದರಿಂದ ಪ್ರೀತ್ಯಾರ ಜನ್ಮವು ಜಾಯಂತೆ ಅಂತ ಇದೆಯಲ್ಲ, ಅದನ್ನ ನಾವು ಮುಖ್ಯಾರ್ಥದಲ್ಲೇ ತೆಗೆದುಕೊಳ್ಳಬೇಕು ಎಂದು ನೀವು ಹೇಳೋದಾದ್ರೆ ಇನ್ನೊಂದು ಮಾತು ಹೇಳ್ತಾರೆ, ತತ್ರ ಗೌಣೀಕಲ್ಪನಾ ಆನರ್ಥಿಕ. ಹೀಗೆ ಮುಖ್ಯಾರ್ಥದಲ್ಲೇ ತೆಗೆದುಕೊಳ್ಳಬೇಕು. ಈ ಗೌಣಾರ್ಥವನ್ನ ನೀವು ತೆಗೆದುಕೊಳ್ಳಬಾರದು. ಅದಕ್ಕೇನು ಅರ್ಥ ಇದೆ, ಗೌಣಾರ್ಥ ತಗೋಬಾರದು ಅಂತ ನೀನು ಹೇಳಿದ್ಯಲ್ಲಪ್ಪ ಹಿಂದೆ. ಅದನ್ನ ತತ್ಪರಿಕ್ರಿಯತೆ, ಅದನ್ನ ಈಗ ನಾವು ಪರಿಹಾರ ಮಾಡ್ತಾ ಇದ್ದೇವೆ ಅಂತೇಳಿ. ನೋಡಪ್ಪ ಹಾಗಲ್ಲ. ಯಾತಕ್ಕೆ ಅಂದ್ರೆ ಶಾಸ್ತ್ರ ಹೇತುತ್ವಾತ್ ಧರ್ಮಾಧರ್ಮ ವಿಜ್ಞಾನಸ್ಯ. ನೋಡಿ, ಒಂದು ಕರ್ಮ ಮಾಡ್ದ, ಇದೆಲ್ಲ ಯಾವುದು ಕರ್ಮ? ಇದು ವೈದಿಕ ಕರ್ಮ, ಆಧ್ವರಿಕ ಕರ್ಮ ಮಾಡ್ದ. ಅದು ಆಗ್ಬೋದು, ಲೌಕಿಕವಾದ್ರೂ ಆಗ್ಬೋದು. ಒಂದು ಕರ್ಮ ಮಾಡಿದ್ದು ಅದು ಪುಣ್ಯ ಕರ್ಮವೋ ಪಾಪ ಕರ್ಮವೋ ಎಂಬುದಾಗಿ ನಿರ್ಧಾರ ಮಾಡುವುದಕ್ಕೆ ನಮಗೆ ಪ್ರಮಾಣ ಏನು? ಶಾಸ್ತ್ರ ಒಂದೇ ಪ್ರಮಾಣ, ಬೇರೆ ಏನು ಪ್ರಮಾಣ. ಮತ್ತು ಇನ್ನೊಂದು ಹೇಳ್ತಾರೆ, ಅಯಂ ಧರ್ಮ ಅಯಂ ಅಧರ್ಮ ಇತಿ ಶಾಸ್ತ್ರಮೇವ ವಿಜ್ಞಾನೇ ಕಾರಣ. ವಿಜ್ಞಾನ ಯಾವುದ್ರ ವಿಜ್ಞಾನ? ಪಾಪ ಪುಣ್ಯ ಇವುಗಳು, ಇವನು ಪಾಪಿ ಇವನು ಪುಣ್ಯವಂತ ಅಂತ ಹೇಳೋದಕ್ಕೆ ಯಾವುದು? ಇದು ಧರ್ಮ ಇದು ಅಧರ್ಮ ಅಂತ ಹೇಳೋದಕ್ಕೆ ಶಾಸ್ತ್ರಮೇವ ಪ್ರಮಾಣ ಕಾರಣ. ಶಾಸ್ತ್ರವೇ ಪ್ರಮಾಣ. ಯಾಕೆ ಅಂದ್ರೆ ಅತೀಂದ್ರಿಯತ್ವಾತ್ ತಯೋಹೋ ಧರ್ಮ ಅಧರ್ಮಯೋಹೋ. ಅತೀಂದ್ರಿಯತ್ವ ಅದು ಈ ಧರ್ಮ ಇದೆಯಲ್ಲ, ಅದು ಅತೀಂದ್ರಿಯ. ಅದು ಯಾವ ಇಂದ್ರಿಯಗಳಿಗೂ ಕೂಡ ಗೋಚರವಾಗೋದಿಲ್ಲ ಅದು. ಆದ್ದರಿಂದ ಶಾಸ್ತ್ರವೇ ಪ್ರಮಾಣ ಇರುತ್ತೆ ಅಂತೇಳಿ. ಈಗ ಶಾಸ್ತ್ರ ಏನು ಹೇಳ್ತಾ ಅದನ್ನು ಹೇಳಬೇಕಲ್ಲ, ಮತ್ತು ಅದನ್ನ ಕಾರಣ ಹೇಳ್ತೀವಿ. ಅನಿಯತ ದೇಶಕಾಲ ನಿಮಿತ್ತತ್ವ. ಇದು ಒಂದು ಕಾರಣ ಅತೀಂದ್ರಿಯ. ಇದು ನಮಗೆಲ್ಲಿಗೂ ಅದನ್ನು ನಮಗೆ ಸಂಬಂಧವೇ ಆಗೋದಿಲ್ಲ. ಇಂದ್ರಿಯಗಳಿಗೆ ಗೋಚರವೇ ಅಲ್ಲ. ಅದು ನಾವು ನಿರ್ಧಾರ ಮಾಡೋಕ್ಕಾಗಲ್ಲ. ಕಣ್ಣು ಕಿವಿ ಮೂಗು ಯಾವುದೂ ಕೂಡ ಗ್ರಹಿಸುವುದಕ್ಕೆ ಆಗುವುದಿಲ್ಲ. ಇನ್ನೊಂದು ಮತ್ತೆ ಅನಿಯತ ದೇಶಕಾಲ ನಿಮಿತ್ತ. ನೋಡಿ, ಇದು ಧರ್ಮ ಅಂತಂದ್ರೆ ಇದು ನಿಯತವಾಗಿರ್ತಕ್ಕಂಥದ್ದು. ಅಂದ್ರೆ ಏನು? ಎಲ್ಲ ಕಾಲದಲ್ಲೂ ಎಲ್ಲ ದೇಶದಲ್ಲೂ ಕೂಡ ಇದು ಒಂದೇ ಸಮನಾಗಿರ್ತಕ್ಕಂಥದ್ದು ಫಲ. ಇದು ಹಾಗಿಲ್ಲ ಇಲ್ಲಿ. ಹೇಗೆ ಉದಾಹರಣೆ ಕೊಡೋದಾದ್ರೆ ನೋಡಿ, ಬೆಂಕಿಯನ್ನ ಮುಟ್ಟಿಬಿಟ್ಟ, ಏನು ಫಲ ಆಯ್ತು ಅವನಿಗೆ? ಚರ್ಮ ಸುಟ್ಟೋಯ್ತು. ಇವಾಗ ಬೆಂಕಿಯನ್ನು ಮುಟ್ಟದ, ಚರ್ಮ ಸುಟ್ಟೋಯ್ತು ಅಂತಂತ ಫಲ ಏನಿದೆ ಅದು ನಿಯತವೋ ಅನಿಯತವೋ? ಅದು 100ಕ್ಕೆ 100 ಭಾಗ ನಿಯತ. ಯಾಕೆ? ಬೆಂಕಿ ಮುಟ್ಟಿದ್ರೆ ಚರ್ಮ ಸುಡುತ್ತೆ ಅಂತ ಅನ್ನೋದು ಎಲ್ಲ ದೇಶದಲ್ಲೂ ಸತ್ಯ, ಎಲ್ಲ ಕಾಲದಲ್ಲೂ ಸತ್ಯ. ಎಲ್ಲಿಗಾದ್ರೂ ಹೋಗಿ ಬೆಂಕಿ ಮುಟ್ಟು ಸುಡುತ್ತ ಚರ್ಮ ಸುಟ್ಟು, ಅದು ನಿಯತ. ಆದರೆ ಹಾಗೆ ಇಲ್ಲಿ ನೋಡ್ರಿ, ಇದು ಧರ್ಮ, ಇದು ಧರ್ಮ ಕರ್ಮ, ಇದು ಪುಣ್ಯವನ್ನು ತಂದು ಕೊಡುತ್ತೆ ಅಂತ ಹೇಳ್ಬೋದು. ಅಂತ ಹೇಳಿದ್ರೆ ನಿಯತ ಅಂತ ಅದೇನಾಗುತ್ತೆ? ಇದು ಪುಣ್ಯವನ್ನು ತಂದು ಕೊಡುತ್ತೆ ಅಂತಂದ್ರೆ ಅದು ಎಲ್ಲ ಕಾಲದಲ್ಲೂ
ಎಲ್ಲ ದೇಶಗಳಲ್ಲೂ ಪುಣ್ಯವನ್ನು ತಂದುಕೊಳ್ಳುವಂಥ ಕ್ರಮ ಆಗಿರ್ಬೇಕು. ಹಾಗೇನಿಲ್ಲ. ಯಾಕೆ? ಈ ಧರ್ಮ ಇದೆಯಲ್ಲ, ಅದು ಒಂದು ಈ ದೇಶ, ಕಾಲ, ನಿಮಿತ್ತ ಇವೆಲ್ಲ ಈ ಅನುಸರಿಸಿ ಅದು ಫಲವನ್ನು ಕೊಡ್ತಾ ಇದೆ. ಅಂದ್ರೆ ಏನು? ಈ ದೇಶದಲ್ಲಿ ಈ ಕರ್ಮಕ್ಕೆ ಒಳ್ಳೆ ಫಲ ಆದ್ರೆ ಇನ್ನೊಂದು ದೇಶದಲ್ಲಿ ಅದೇ ಕರ್ಮಕ್ಕೆ ಕೆಟ್ಟ ಫಲ ಆಗ್ಬೋದು. ಹೀಗೆ ನಿಯತ ಏನಿಲ್ಲ, ಅನಿಯತ ದೇಶಕಾಲ ಅತಿ. ಮತ್ತೆ ಯಸ್ಮಿನ್ ದೇಶಕಾಲೇ ನಿಮಿತ್ತೇಶ ಯೋ ಧರ್ಮೋ ಅನುಷ್ಠೀಯತೆ ಸಯೇವ ದೇಶಕಾಲ ನಿಮಿತ್ತಾಂತರೇಶು ಅಧರ್ಮೋ ಭವತಿ. ಯಾವ ಕಾಲದಲ್ಲಿ, ಯಾವ ದೇಶದಲ್ಲಿ ಯಾವುದನ್ನು ನಿಮಿತ್ತವಾಗಿಟ್ಕೊಂಡು ಒಂದನ್ನು ನೀವು ಧರ್ಮ ಅಂತ ಹೇಳ್ತೀರೋ, ಅದನ್ನೇ ಇನ್ನೊಂದು ದೇಶದಲ್ಲಿ, ಇನ್ನೊಂದು ಕಾಲದಲ್ಲಿ, ಇನ್ನೊಂದು ಸಂದರ್ಭದಲ್ಲಿ, ನಿಮಿತ್ತದಲ್ಲಿ ಅದು ಅಧರ್ಮ ಅಂತ ಆಗಬಹುದು. ಇದು ನಮಗೆಲ್ಲ ಪ್ರತಿನಿತ್ಯ ಅನುಭವ ಆಗ್ತಾ ಇರತಕ್ಕಂಥದ್ದೇ ಇದೆ. ತೇನ ನ ಶಾಸ್ತ್ರಾತ್ ಋತೆ ಧರ್ಮ ಅಧರ್ಮ ವಿಷಯ ಜ್ಞಾನ ವಿಜ್ಞಾನಂ ಕಸ್ಯಚಿತ್ ಅಸ್ತಿ. ಕಸ್ಯಚಿತ್ ಯಾವನೊಬ್ಬನಿಗೂ ಕೂಡ ಇದು ಆಗುವ ಹಾಗಿಲ್ಲ. ಏನಾಗುವ ಹಾಗಿಲ್ಲ ಅಂದ್ರೆ ಶಾಸ್ತ್ರಾತ್ ಋತೆ ಅಂದ್ರೆ ಶಾಸ್ತ್ರವನ್ನ ಬಿಟ್ಟು, ನಾವು ಶಾಸ್ತ್ರವನ್ನು ಸ್ವೀಕಾರ ಮಾಡದೆ, ಶಾಸ್ತ್ರವನ್ನು ಬಿಟ್ಟು ಬೇರೆ ಇನ್ನೇನೋ ಪ್ರಮಾಣ ತಗೊಂಡ್ಬಿಟ್ಟು ಧರ್ಮಾಧರ್ಮ ವಿಷಯವನ್ನ ನಾವು ನಿರ್ಧಾರ ಮಾಡ್ತೀವಿ ಅಂದ್ರೆ ಯಾವನು ಕೇಳಲು ಸಾಧ್ಯ ಇಲ್ಲ. ಧರ್ಮಾಧರ್ಮಕ್ಕೆ ಶಾಸ್ತ್ರವೇ ಪ್ರಮಾಣ. ಮತ್ತು ಶಾಸ್ತ್ರ ಹಿಂಸಾನುಗ್ರಹಾಧ್ಯಾತ್ಮಕೋ ಜ್ಯೋತಿಷ್ಠೋಮೋ ಧರ್ಮ ಇತಿ ಅವಧಾರಿತ. ಶಾಸ್ತ್ರಾಚ ಹಿಂಸಾನುಗ್ರಹಾಧ್ಯಾತ್ಮಕೋ ಜ್ಯೋತಿಷ್ಠೋಮೋ ಧರ್ಮ. ಜ್ಯೋತಿಷ್ಠೋಮೋ ಧರ್ಮ ಇತಿ ಅವಧಾರಿತ. ಜ್ಯೋತಿಷ್ಠೋಮೋ ಧರ್ಮ ಅಲ್ಲ, ಜ್ಯೋತಿಷ್ಠೋಮೋ ಧರ್ಮ ಇತ್ಯವಧಾರಿತ. ಓದ್ಬೇಕಾ? ಸೇರ್ಸಿ ಹೇಳ್ಬಿಟ್ರೆ ಒಂದು ಅರ್ಥ ಬಂದ್ಬಿಡುತ್ತೆ. ಏನಾಯ್ತು? ಶಾಸ್ತ್ರದಿಂದ ನಮಗೇನು ಗೊತ್ತಾಗ್ತಾ ಇದೆ? ಶಾಸ್ತ್ರ ಆತು ಇದಂ ಅವಗಮ್ಯತೆ. ಶಾಸ್ತ್ರದಿಂದ ಗೊತ್ತಾಗ್ತಾ ಇದೆ. ಏನು ಗೊತ್ತಾಗ್ತಾ ಇದೆ ಅಂದ್ರೆ ಹಿಂಸಾನುಗ್ರಹಾಧ್ಯಾತ್ಮಕೋ ಜ್ಯೋತಿಷ್ಠೋಮೋ ಧರ್ಮ ಇತಿ ಅವಧಾರಿತ. ನೋಡಿ, ಜ್ಯೋತಿಷ್ಠೋಮವನ್ನು ಮಾಡ್ತೇವೆ. ಜ್ಯೋತಿಷ್ಠೋಮವನ್ನು ಮಾಡಿದಾಗ ಅದು ಅಲ್ಲಿ ಹಿಂಸೆ ಅಂತಕ್ಕಂಥದ್ದು ಇರುತ್ತೆ. ಮತ್ತೆ ಏನಿದೆ? ಅನುಗ್ರಹ ಅಂತಕ್ಕಂಥದ್ದು ಇರುತ್ತೆ. ಏನು ಅನುಗ್ರಹ? ಅವನಿಗೆ ಸ್ವರ್ಗ ಫಲ ಸಿಕ್ತು. ಜ್ಯೋತಿಷ್ಠೋಮನ ಸ್ವರ್ಗ ಕಾಮೋ ಯಜೇತ ಇತ್ತು. ಅವನಿಗೆ ಅದು ಹಿಂಸೆಯೂ ಇದೆ, ಮತ್ತೆ ಆ ಒಂದು ಅನುಗ್ರಹವೂ ಇದೆ. ಹೀಗೆ ನ ಸ ಕಥಂ ಅಶುದ್ಧ ಇದು ಶಕ್ಯತೆ ವಕ್ತು. ಹೀಗಿರುವಾಗ ಯಾವುದು? ಅದು ಸ್ವರ್ಗ ಫಲಕ್ಕೆ ಕಾರಣವಾಗಿದೆ ಜ್ಯೋತಿಷ್ಠೋಮ. ಹೀಗಿರುವಾಗ ಅದನ್ನ ನೀವು ಅಶುದ್ಧ, ಪಾಪ ಸಂಬದ್ಧವಾದ ಕರ್ಮ, ಇದು ಪಾಪಲೋಕವನ್ನು ಉಂಟು ಮಾಡುತ್ತೆ ಅಂತಕ್ಕಂಥ ಹೇಗೆ ಹೇಳ್ತೀರಾ ಅಂತ ಕೇಳ. ಅದಕ್ಕೆ ಒಂದು ಆಕ್ಷೇಪಣೆ ಹಾಕ್ತಾರೆ. ನನು ನ ಹಿಂಸ್ಯಾತ್ ಸರ್ವಭೂತಾನಿ ಇತಿ ಶಾಸ್ತ್ರಮೇವ ಭೂತ ವಿಷಯಾಂ ಹಿಂಸಾಂ ಅಧರ್ಮ ಇತಿ ಅವಗಮ್ಯ. ಅಲ್ಲ ಸ್ವಾಮಿ, ಶಾಸ್ತ್ರ ಪ್ರಮಾಣ ಅಂತ ಹೇಳಿದ್ವಿ, ನೀವೇ ಹೇಳಿದ್ವಿ ಶಾಸ್ತ್ರವೇ ಪ್ರಮಾಣ. ಶಾಸ್ತ್ರ ಏನ್ ಹೇಳ್ತಾ ಇದೆ? ನ ಹಿಂಸ್ಯಾತ್ ಸರ್ವಾಣಿ ಭೂತಾನಿ ಅಂತ ಹೇಳ್ತಾ ಇದೆ. ಅದೇನು? ಯಾವುದೇ ಒಂದು ಪ್ರಾಣಿಯನ್ನು ಕೂಡ ಭವಂತಿ ಭೂತಾನಿ, ಯಾವುದೇ ಪ್ರಾಣಿಯನ್ನು ಕೂಡ ಹಿಂಸೆ ಮಾಡಬಾರದು ಅಂತ ಹೇಳ್ತಾ ಇದೆ. ಹಿಂಸೆ ಮಾಡ್ತೇವಲ್ಲ ಜ್ಯೋತಿಷ್ಠೋಮದಲ್ಲಿ, ಅದು ಪಾಪಕರ್ಮ ಅಲ್ವಾ? ಶಾಸ್ತ್ರ ಪ್ರಮಾಣ ಅಂತ ಹೇಳಿದ್ರಿ, ಶಾಸ್ತ್ರ ಪ್ರಮಾಣ ನೋಡಿ ನಾವು ಹೇಳ್ತಾ ಇದ್ದೀವಿ ಅಂತ ಹೇಳ್ದ. ಅದಕ್ಕೆ ಬಾಧಂ, ಹೌದಪ್ಪ ಸತ್ಯ, ನೀ ಹೇಳ್ತಾ ಇರ್ತಕ್ಕಂಥದ್ದು ನಿಜ. ಶಾಸ್ತ್ರವೇ ಹೇಳಿದೆ ಏನಂತ? ಈ ಒಂದು ಯಾವನೊಬ್ಬನೂ ಕೂಡ ಯಾವ ಪಶುವನ್ನು ಹಿಂಸೆ ಮಾಡಬಾರದು, ಯಾವ ಜೀವಿಯನ್ನು ಹಿಂಸೆ ಮಾಡಬಾರದು ಎಂಬುದಾಗಿ ಶಾಸ್ತ್ರವೇ ಹೇಳ್ತಾ ಇದೆ. ಮತ್ತು ಆ ಶಾಸ್ತ್ರ ಹೇಗಾಗಿದೆ ಗೊತ್ತೇನು? ನೋಡಿ, ಶಾಸ್ತ್ರ ಹೇಳಿರ್ತಕ್ಕ ಅದನ್ನು ಎರಡು ವಿಧವಾಗಿ ವಿಂಗಡಿಸಿದ್ದಾರೆ. 3 ವಿಧ ಅಂತ ಹೇಳ್ಬೋದು. ಒಂದು ಉತ್ಸರ್ಗ,
ಒಂದು ಅಪವಾದ, ಒಂದು ವಿಕಲ್ಪ. ಮೂರು ಥರ ನಡ್ಕೊಂಡು ಹೇಳಿದ್ದಾರೆ. ಏನು? ಉತ್ಸರ್ಗ, ಆ ಅಪವಾದ ಮತ್ತೆ ವಿಕಲ್ಪ. ಇಲ್ಲಿ ಉತ್ಸರ್ಗ ಅಂತ ಇದು ಉತ್ಸರ್ಗ. ಅದು ಯಾವುದು? ಯಾವುದೇ ಪ್ರಾಣಿಯನ್ನು ಹಿಂಸೆ ಮಾಡಬಾರದು ಅಂತ ಇದೆಯಲ್ಲ, ಅದು ಉತ್ಸರ್ಗ. ಉತ್ಸರ್ಗ ಅಂದ್ರೆ ಏನು? ಉತ್ಸರ್ಗ ಅಂತಂದ್ರೆ ಸಾಮಾನ್ಯ ನಿಯಮ, ಸಮಾನವಾಗಿರ್ತಕ್ಕಂಥ ಒಂದು ಜನರಲ್ ರೂಲ್. ಅದು ಉತ್ಸರ್ಗ. ಈ ಉತ್ಸರ್ಗಕ್ಕೆ ಒಂದು ಅಪವಾದವನ್ನು ಹೇಳಿದ್ದಾರೆ. ಹೋಗ್ತಾನೆ. ಉತ್ಸರ್ಗಕ್ಕೆ ಅಪವಾದವನ್ನು ಹೇಳಿದ್ದಾರೆ. ಏನು? ಅಗ್ನಿ ಶೋಮೀಯಂ ಪಶುಮಾಲ ಭೇತ. ಅಂದ್ರೆ ಈ ಅಗ್ನಿಶೋಮೀಯಂ ಅಂದ್ರೆ ಈ ಒಂದು ಅಗ್ನಿಶೋಮ ಅಂದ್ರೆ ಅಗ್ನಿಷ್ಟೋಮ ಯಾಗ. ಅಗ್ನಿಷ್ಟೋಮದಲ್ಲಿ ಏನ್ ಮಾಡಬೇಕು? ಪಶುಮಾಲ ಭೇತ ಅಂದ್ರೆ ಪಶುವನ್ನು ಸಮರ್ಪಿಸಬೇಕು. ಆ ಪಶುವನ್ನ ಅವಧಾನ ಮಂತ್ರ ನಾವು ಹೇಳಿದ್ದೇವಲ್ಲ, ಮುಂದೆ ಹಿಂದೆ ಸೂತ್ರ ಭಾಷೆ ನೋಡಿದ್ದೇವಲ್ಲ. ಅವಧಾನ ಮಂತ್ರದಂತೆ ಆ ಒಂದು ಬ್ರಹ್ಮದ ತತ್ವ ಅಂತ ಹೇಳಿದ್ದಾರೆ. ಇಲ್ಲಿ ಅಲ್ಲಿ ಏನ್ ಮಾಡ್ತಾರೆ? ಅವಧಾನ ಮಂತ್ರದಿಂದ ಪ್ರತಿಯೊಂದು ಭಾಗವನ್ನ, ಮುಖ್ಯವಾದ ಭಾಗವನ್ನ, ವಪೆ ಮತ್ತೆ ಇದು ಹೃದಯ, ಇಂಥ ಭಾಗವನ್ನ ಕತ್ತರಿಸಿ ಹೋಮ ಮಾಡ್ತಾರೆ. ಇದು ಏನಿದೆ? ಇದಕ್ಕೆ ಶಾಸ್ತ್ರವೇ ಪ್ರಮಾಣ. ಇದಕ್ಕೂ ಕೂಡ ಮತ್ತೆ ಇಂತಹ ಅಗ್ನಿಶೋಮವನ್ನು ಮಾಡಿದವನಿಗೆ ಫಲ ಏನು ಹೇಳುತ್ತೆ ಶಾಸ್ತ್ರ? ಅವನಿಗೆ ಸ್ವರ್ಗ ಫಲವನ್ನು ಹೇಳುತ್ತೆ. ಮತ್ತೆ ಹೀಗಾಗಿ ಇದೇನಾಗಿದೆ? ಒಂದು ಉತ್ಸರ್ಗ, ಒಂದು ಅಪವಾದ. ಒಂದು ಸಾಮಾನ್ಯ ನಿಯಮ, ಅದಕ್ಕೆ ಅಪವಾದ. ಅಪವಾದ ಅಂದ್ರೆ ಒಂದು ವಿಶೇಷ ನಿಯಮ ಅಂತ ಇಟ್ಕೊಳ್ಳಿ. ಸಾಮಾನ್ಯ ನಿಯಮಕ್ಕೆ ಅಪವಾದ ಯಾವುದು? ವಿಶೇಷ ನಿಯಮ. ಒಂದು ಉತ್ಸರ್ಗ, ಅಪವಾದ. ಹೀಗೆ ಇದು ಉತ್ಸರ್ಗ ಅಪವಾದ ಯೋಶ್ಚ ವ್ಯವಸ್ಥಿತ ವಿಷಯ. ವ್ಯವಸ್ಥಿತ ಅಂದ್ರೇನು? ಅವಸ್ಥಿತ ಅಂದ್ರೆ ಒಂದು ಕಡೆ ಇರ್ತಕ್ಕಂಥದ್ದು, ಅವಸ್ಥೆ ಇರ್ತಕ್ಕಂಥದ್ದು. ವ್ಯವಸ್ಥಿತ ಅಂತಕ್ಕಂಥದ್ದೇನು? ಅದಿಂದೆ ಇರ್ತಕ್ಕ ಅಂದ್ರೆ ಎರಡೂ ಕೂಡ ಬೇರೆ ಬೇರೆ ಕಡೆ ಇರತಕ್ಕಂಥದ್ದು, ಬೇರೆ ಬೇರೆ ಸಂದರ್ಭ, ಎರಡೂ ಕೂಡ ಬೇರೆ ಬೇರೆ ಅವು. ಉತ್ಸರ್ಗ ಬೇರೆ, ಅಪವಾದ ಬೇರೆ. ತಸ್ಮಾತ್ ವಿಶುದ್ಧಂ ಕರ್ಮ ವೈದಿಕಂ. ಆದ್ದರಿಂದ ಇದು ಒಂದು ಕರ್ಮ ಇದೆಯಲ್ಲ, ಅದು ವೈದಿಕ ಕರ್ಮ. ಯಾವುದು? ಪಶುವನ್ನು ಹಿಂಸೆ ಮಾಡಿದರೂ ಕೂಡ ಅದೇನಾಗಿದೆ? ಅಶುದ್ಧ ಅಲ್ಲ, ಅದು ವಿಶುದ್ಧವಾಗಿದೆ. ಯಾತಕ್ಕೆ ಅಂದ್ರೆ ಒಂದು ನಿಯಮ ಇದೆ. ಏನು? ಸಾಮಾನ್ಯ ಏನ್ ಹೇಳು? ಉತ್ಸರ್ಗ ಮತ್ತೆ ಅಪವಾದ. ಸಾಮಾನ್ಯ ಮತ್ತೆ ವಿಶೇಷ. ಹೌದಾನೆ? ಒಂದು ನಿಯಮ ಇದೆ. ಸಾಮಾನ್ಯ ವಿಶೇಷ ಒಂದು ಸಮಾನವಾದ ಒಂದು ನಿಯಮ, ವಿಶೇಷವಾದ ಒಂದು ನಿಯಮ. ಅದರಲ್ಲಿ ಫಲ ಯಾವುದನ್ನು ನಾವು ಹಿಡಿದು ತೀರ್ಮಾನ ಮಾಡಬೇಕು ಅಂದ್ರೆ ವಿಶೇಷವನ್ನು ಹಿಡಿದು ತೀರ್ಮಾನ ಮಾಡಬೇಕು. ಸಾಮಾನ್ಯ ವಿಶೇಷಯೋ ವಿಶೇಷೋ ಬಲೀಯಾನ್. ಇದೊಂದು ನಿಯಮ ಇದೆ. ಸಾಮಾನ್ಯ ವಿಶೇಷದಲ್ಲಿ ವಿಶೇಷ ಅದನ್ನೇ ನಾವು ತೆಗೆದುಕೊಳ್ಳಬೇಕು, ವಿಶೇಷವನ್ನೇ ಹಿಡಿಯಬೇಕು ಅಂತಕ್ಕಂಥ. ಹೀಗೆ ಏನಾಯ್ತು ಇವಾಗ? ಈ ಒಂದು ವಿಶೇಷವನ್ನು ಹಿಡಿದಾಗ ವಿಶೇಷ ನಿಯಮ ಏನಾಗಿದೆ? ಈ ಪಶುವನ್ನ ಈ ಯಾವ ಜ್ಯೋತಿಷೋಮೀಯದಲ್ಲಿ ಹಿಂಸೆ ಮಾಡಬೇಕು ಅಂತ ಅದನ್ನ ಒಪ್ಕೊಂಡಿದ್ದಾರೆ. ಅದಕ್ಕೆ ಪುಣ್ಯ ಫಲವನ್ನು ಕೂಡ ಹೇಳಿದ್ದಾರೆ. ಹಾಗಾಗಿ ಏನಾಗಿದೆ? ಇದನ್ನ ಒಪ್ಕೊಳ್ಬಹುದು. ಇದು ಪಾಪ ಕರ್ಮವಲ್ಲ. ಇದನ್ನ ಅನುಸರಿಸುವವರು ರಮಣೀಯ ಚರಣರೇ ಹೊರತು ಕಪು ಚರಣರಲ್ಲ ಅಂತಾಯ್ತು. ಕಪು ಚರಣರಲ್ಲ ಅಂತಂದ ಮೇಲೆ ನಾವು ಆ ಕಪು ಚರಣರಿಗೆ ಇತ್ತಲ್ಲ ನಿಯಮ, ಪ್ರೀಹಿ ಜನ್ಮ, ಅಲ್ಲಿ ಮುಖ್ಯವಾಗಿ ತಗೊಳ್ಬೇಕು ಅಂತ, ಮುಖ್ಯಾರ್ಥರ ತೆಗೆದುಕೊಳ್ಬೇಕು ಅಂತ, ಅದನ್ನ ತೆಗೆದುಕೊಳ್ಳಬೇಕಾದದ್ದಿಲ್ಲ. ಇಲ್ಲಿ ಗೌಣಾರ್ಥರ ತೆಗೆದುಕೊಳ್ಳಬೇಕು. ಹಾಗಾಗಿ ಅವನಿಗೆ ರೇತಸ್ಥಿಗ್ಭಾವ ಅವೆಲ್ಲ ಹೊಂದುತ್ತೆ ಅಂತ ಹೇಳಿ ಶಿಷ್ಟೈ ಅನುಷ್ಠೀಯಮಾನತ್ವಾತ್ ಪರಿವ್ಯಮಾನತ್ವಾಚ. ಮತ್ತೆ ಶಾಸ್ತ್ರ ಹೇಳಿದೆ, ಶಾಸ್ತ್ರ ಪ್ರಮಾಣ. ಮತ್ತೆ ಅಷ್ಟೇ ಅಲ್ಲ,
ಶಿಷ್ಟೈ ಅನುಷ್ಠೀಯಮಾನತ್ವ. ಶಿಷ್ಟೈ ಅಂದ್ರೆ ಏನು? ಯಾರು ವೇದ ವಿಹಿತವಾದ ಆಚಾರವುಳ್ಳವರಾಗಿರುತ್ತಾರೋ, ಶಿಷ್ಟಾಚಾರ, ವೇದದಲ್ಲಿ ಹೀಗೆ ಮಾಡಬೇಕು, ಇಂತಹ ವರ್ಣದವನು ಹೀಗೆ ಮಾಡಬೇಕು, ಇಂತಹ ಕಾಲದಲ್ಲಿ ಮಾಡಬೇಕು, ಇಂತಹ ನಿಮಿತ್ತವನ್ನು ಇಟ್ಟುಕೊಂಡು ಮಾಡಬೇಕು, ಎಲ್ಲ ನಿಯಮ ಮಾಡಿಬಿಟ್ಟಿದ್ದಾರೆ. ಹಾಗೆ ನಿಯಮ ಇದೆ ಮಾಡಿದ್ದಾರಲ್ಲ, ಅದನ್ನ ಆ ನಿಯಮಕ್ಕೆ ಅನುಸಾರವಾಗಿ ಯಾರು ಅನುಷ್ಠಾನ ಮಾಡ್ತಾರೋ ಅವರು ಶಿಷ್ಟರವರು. ಇಂತಹ ಅವರೆಲ್ಲ ಏನ್ ಮಾಡ್ತಾರೆ? ಅವರೆಲ್ಲ ಮಾಡ್ತಾ ಇದೇ ತರ ಮಾಡ್ತಾರೆ. ಮತ್ತು ಅನಿಂದ್ಯಮಾನತ್ವಾಚ, ಮತ್ತೆ ಇದು ಯಾರಿಂದಲೂ ಕೂಡ ಇದು ನಿಂದನೆಗೂ ಒಳಗಾಗಿಲ್ಲ. ಅದೇನು ತಿರಸ್ಕಾರವನ್ನು ಮಾಡಿಲ್ಲ ಯಾರು ಕೂಡ. ಎಲ್ಲರೂ ಕೂಡ ಇದನ್ನು ಸ್ವೀಕಾರ ಮಾಡಿದ್ದಾರೆ ಹೊರತು ತಿರಸ್ಕಾರವನ್ನು ಯಾರು ಮಾಡಿಲ್ಲ. ಯಾವುದನ್ನ? ಈ ನಿಯಮವನ್ನ. ಮತ್ತೆ ತೇನ ನ ತಸ್ಯ ಪ್ರತಿರೂಪಂ ಫಲಂ ಜಾತಿ ಸ್ಥಾವರತ್ವ. ಆದ್ದರಿಂದ ಆ ಒಂದು ಅದಕ್ಕೆ ತಕ್ಕ ಒಂದು ಜಾತಿ ಸ್ಥಾವರ ಅಂದ್ರೇನು? ವಿರಿಹಿ ಜನ್ಮ ಅಂತ ಇದೆಯಲ್ಲ, ವ್ರೀಹಿ ಜನ್ಮ ಮುಖ್ಯಾರ್ಥರೇ ತೆಗೆದುಕೊಳ್ಳಬೇಕು. ಅದು ಸ್ಥಾವರ ಅನ್ನೋದು ಮುಖ್ಯ. ಅಲ್ಲಿಗೆ ಆ ಕಪು ವಿಸ್ತರಣೆ ಹೇಳ್ತಕ್ಕಂಥ ಮಾತದು. ಆದ್ದರಿಂದ ಏನಾಗುತ್ತೆ, ಇದು ಈ ಜ್ಯೋತಿಷ್ಠೋಮ ಮಾಡಿದವನಿಗೆ ಇದು ಆ ಫಲವಲ್ಲ. ಇದು ಯಾರಿಗೆ? ಕಪು. ಜ್ಯೋತಿಷ್ಠೋಮ ಮಾಡಿದವನು ಕೂಡ ರಮಣೀಕರಣನೇ ಅಂತ ಹೇಳಿದ್ದಾಯ್ತು. ಅದಕ್ಕೆ ಶಾಸ್ತ್ರ ಪ್ರಮಾಣವನ್ನು ಕೊಟ್ಟಿದ್ದಾಯ್ತು. ಹೀಗೆ ಜಾಸ್ತ ನಚ ಸ್ವಾದಿ ಜನ್ಮವದಪಿ ಪರೀಕ್ಷಾದಿ ಜನ್ಮ ಭವಿದು ವರ್ಹತಿ. ಇನ್ನೊಂದು ಕಪು ವಿಸ್ತರಣ. ಕಪು ವಿಸ್ತರಣಂಗೆ ಏನು ಇಂಥದ್ದೇ ಜನ್ಮ ಆಗಬೇಕು ಅಂತ ಏನಿಲ್ಲ. ನಾಯಿ, ನರಿ, ಹಂದಿ, ಕ್ರಿಮಿಕೀಟಗಳು, ಮತ್ತೆ ಈ ಸಸ್ಯ ಧಾನ್ಯ ಇದು ಆಗಬಹುದು. ಇದಾದಾಗ ಏನಾಗುತ್ತೆ, ಇದು ಸ್ವಾದಿ ಜನ್ಮವು. ನಾಯಿ ನರಿಯಂತೆ ಅದು ಅಲ್ಲಿ ಏನಾಗುತ್ತೆ, ನಾಯಿಯಂತೆ ಹುಟ್ಟುತ್ತಾನೆ, ನಾಯಿಯಾಗಿ ಹುಟ್ಟುತ್ತಾನೆ, ನಾಯಿಯಂತೆ ಹುಟ್ಟುತ್ತಾನೆ ಅಂತಲ್ಲ ಅರ್ಥ. ಮುಖ್ಯಾರ್ಥ ತೆಗೆದುಕೊಂಡಿರ್ತಾರಲ್ಲ, ಹಾಗೆ ಇಲ್ಲಿ ಪ್ರೀತ್ಯಾದಿ ಜನ್ಮ ನ ಭವಿತು ಬರ್ಸತಿ. ಆ ಅರ್ಥದಲ್ಲಿ ತೆಗೆದುಕೊಳ್ಳಬಾರದು. ನಾಯಿ ನರಿ ಹುಟ್ಟುವಂತೆ ಮುಖ್ಯಾರ್ಥದಲ್ಲೇ ಹುಟ್ಟುತ್ತಾನೆ ಅಂತ ಅಲ್ಲ. ಇದು ಗೌಣಾರ್ಥದಲ್ಲಿ. ಸದ್ಧಿ ಕಪು ಎಚ್ಚರಣಾನ್ ಅಧಿಕೃತ್ಯ ಉಚ್ಯತೆ. ಸದ್ಧಿ ಅದ್ಯಾವುದು ಗೊತ್ತೇನೋ? ನಾಯಿ ನದಿಯಾಗಿ ಹುಟ್ಟುತ್ತಾನೆ ಅಂತ ಅನ್ನುವುದನ್ನು ಮುಖ್ಯಾರ್ಥದಲ್ಲಿ ತೆಗೆದುಕೊಳ್ಳುವ ದಪ್ಪ ಇದ್ರು ಅದಷ್ಟು ಕೊಡು. ರೆಡಿ ಮಾಡ್ಕೊಳ್ಳೋಣ, 9 ಗಂಟೆಗೆ ಹೋಗಿ. ಅದನ್ನ ಏನ್ ಮಾಡಬೇಕು ನಾವು? ಆ ಒಂದು ಸದ್ದಿ ಕಪು ವಿತರಣ ಅಧಿಕೃತ್ಯ, ಅದು ಅಲ್ಲಿ ಹೇಳಿದ್ದು ಕಪು ವಿತರಣವನ್ನು ಉದ್ದೇಶಿಸಿ ಹೇಳಿದ್ದದು. ಇಲ್ಲಿ ಹಾಗಿಲ್ಲ ಅಂತ ಹೇಳಿ ನೈವಂ ಇಹ ವೈಶೇಷಿಕ ಕಶ್ಚಿತ್ ಅಧಿಕಾರ ಅಸ್ತಿ. ಇಲ್ಲಿ ಯಾವ ಒಂದು ವೈಶೇಷಿಕ ಅಂದ್ರೆ ವಿಶೇಷ ಸಂಬಂಧ ಅಂತಷ್ಟೇ. ವೈಶೇಷಿಕರು ಅಂದ್ರೆ ಆ ಕಾರಣಾದರು ಅಂತ ಅರ್ಥ ಮಾಡಬೇಕಾಗಿಲ್ಲ. ಅದು ಬೇರೆ ವೈಶೇಷಿಕರು, ಸಾಂಖ್ಯ ವೈಶೇಷಿಕರು. ಇಲ್ಲಿ ವೈಶೇಷಿಕ ಅಂದ್ರೆ ವಿಶೇಷದಿಂದ ಬಂದದ್ದು, ವಿಶೇಷಕ್ಕೆ ಸಂಬಂಧಪಟ್ಟಿದ್ದು ಅಂತ. ಯಾವ ಒಂದು ವಿಶೇಷವೂ ಕೂಡ ವಿಶೇಷ ಒಂದು ಅಧಿಕಾರ ಅಂತಕ್ಕಂಥದ್ದು ಇಲ್ಲಿ ಏನೂ ಇಲ್ಲ. ಮತ್ತೆ ಅತಃ ಚಂದ್ರಮಂಡಲ ಸ್ಖಲಿತಾನಾಂ ಅನುಶೈನಾಂ, ನೋಡಿ ಇಲ್ಲಿ ಅನುಶೈನಾಮ್ ಅಂತ ಇದೆ, ಅಲ್ಲಿ ಅನುಶೈನಾಮ್ ಅಂತ ಹಾಕಬೇಕು. ಅನುಶೈನಾಂ ವ್ರೀಹ್ಯಾದಿ ಸಂಶೇಷ ಮಾತ್ರ ಸದ್ಭಾವ ಇತ್ಯುಪಚರ್ಯತೆ. ಇನ್ನೂ ಕೂಡ ವ್ರೀಹ್ಯಾದಿ ಭಾವವನ್ನು ಪಡೆಯುತ್ತಾನೆ ಅಂದಾಗ ಈ ಚಂದ್ರಮಂಡಲದಿಂದ ಸ್ಥಲಿತಾನಾಂ ಹಿಡಿದು ಬರ್ತಾ ಇರ್ತಾನಲ್ಲ, ಅವನಿಗೆ ಅನುಶಯಿಯಾಗಿ ಆ ಕರ್ಮದವನ್ನು ಮೂಟೆ ಹೊತ್ಕೊಂಡು ಹಿಡಿದು ಬರ್ತಾ ಇರ್ತಾನಲ್ಲ, ಅವನಿಗೆ ಈ ವ್ರೀಹ್ಯಾದಿ ಜನ್ಮ ಆ ಒಂದು ಸ್ಥಾನ ಅಂತಕ್ಕಂಥದ್ದು ಏನು ಸಂಶ್ಲೇಷ ಮಾತ್ರ. ಅದು ಕೇವಲ ಸಂಶ್ಲೇಷ, ಸಂಸರ್ಗ ಮಾತ್ರವಾಗಿದೆ. ಅದನ್ನೇ ಸದ್ಭಾವ, ಅದೇ ವೃಕ್ಷಾದಿ ಭಾವವನ್ನು ಪಡೆಯುತ್ತಾನೆ ಅಂತ ಉಪಚಾರಕ್ಕಾಗಿ ಹೇಳಿದ್ದಾರೆ. ಅಷ್ಟೇ ಹೊರತು ವೃಕ್ಷಾದಿ ಭಾವ ಅಂತಂದ್ರೆ ಮುಖ್ಯಾತ್ವಲ್ಲೇ ತೆಗೆದುಕೊಂಡು ಹುಟ್ಟುತ್ತಾನೆ ಅಂತ ಅನ್ನೋದಕ್ಕೆ ಹಾಗೆ ಹುಟ್ಟುಬಿಡ್ತಾನೆ ಅಂತ ಅಲ್ಲ.
ಅಂತ ಹೇಳಿ ಈ ಒಂದು ಕಾರಣವನ್ನು ಕೊಟ್ಟು ಅದನ್ನು ಸಿದ್ಧ ಮಾಡಿ ಹೇಳಿ. ಈ ಒಂದು ಏನು ಕಾರಣವನ್ನ ಇಲ್ಲಿ ಹೇಳಿದ್ರಲ್ಲ ಅದನ್ನೇನೆ ಈ ಮುಂದಿನ ಸೂತ್ರದಲ್ಲಿ ಅದು ಸ್ವಲ್ಪ ವಿವರಣೆ, ವಿವರಣೆ ಜಾಸ್ತಿ ಏನು ಬೇಕಾಗಿಲ್ಲ ಇದಕ್ಕೆ. ಯಾತಕ್ಕೆ ಹೇಳಿದ್ರು? ಅವನು ಇಲ್ಲಿರ್ತಾನೆ ಕಣ್ರಿ, ಇನ್ನೊಂದು ಜೀವಿಗೆ ಆಶ್ರಯವಾಗಿರ್ತಕ್ಕಂತಹ ವ್ರೀಹಿಯಲ್ಲಿ ಸಂಸರ್ಗವನ್ನ ಪಡೆದಿರ್ತಾನೆ. ಅವರ ಕಾಲ ಪಚನವಾಗುತ್ತೆ. ಆವಾಗ ಏನಾಗ್ತದೆ, ಎಲ್ಲ ತಿಂತಾರೆ, ಅವನು ಋತಸ್ಸಾಗುತ್ತೆ, ಪುಷವತ್ಸಾಗುತ್ತೆ. ಅದನ್ನ ಹೇಳಿದ್ರಲ್ಲ, ಅದನ್ನೇ ಇದು ಮುಂದೆ ಋತಸ್ಥಿಯೋಗ, ಸಿಂಚನ ಅಂತ ಆ ಒಂದು ಯೋಗ ಇದೆಯಲ್ಲ, ಅದು ಇದಾದ್ಮೇಲೆ ಈ ಜನ್ಮ ಆದ್ಮೇಲಿಂದ ಆ ಸ್ಥಾನ ಆದ್ಮೇಲಿಂದ ಋತಸ್ಥಿಯೋಗ ಬರುತ್ತೆ ಅಂಥೇಳಿ ಈ ಒಂದು ಮುಂದಿನ ಸೂತ್ರ. ಅದನ್ನ ನಾಳೆ ನೋಡಿ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.